ಎವಿಕೆ ಕಾಲೇಜು ಸಭಾಂಗಣದಲ್ಲಿ ಶ್ರೀ ಸಮೃದ್ಧಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯು ಸಂಘದ ಅಧ್ಯಕ್ಷರಾದ ಎಚ್.ಡಿ. ಪಾರ್ಶ್ವನಾಥ್ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಜರುಗಿತು. ಯಶಸ್ವಿಗೊಂಡ ಶ್ರೀ ಸಮೃದ್ಧಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಸಭೆ 2023-24ನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆ. ವರ್ಷದಲ್ಲಿ ಏನೇನು ಈ ಸಂಸ್ಥೆ ಅಡಿಯಲ್ಲಿ ಕಾರ್ಯಚಟುವಟಿಕೆಗಳಾಗ್ತವೆ, ಸೊ ಅದೆಲ್ಲವನ್ನ ಒಂದು ಮನ್ನಣೆ ಮಾಡ್ತಾ, ಜೊತೆಗೆ ಈ ಒಂದು ಸಂಸ್ಥೆಯ ಒಂದು ಆಯವ್ಯಯಗಳು ಮತ್ತೆ ಏನೇನು ಕಾರ್ಯಕ್ರಮಗಳಾಗಿರ್ತವೆ ಅದೆಲ್ಲನ ಒಂದು ಅವಲೋಕನ ಮಾಡುವಂತ ಒಂದು ಕಾರ್ಯಕ್ರಮ. ನಿಜವಾಗ್ಲೂ ಈ ಒಂದು ಸಂಸ್ಥೆ ತುಂಬಾ ಅತ್ಯುತ್ತಮವಾದಂತ ಕೆಲಸಗಳನ್ನ ಮಾಡ್ತಾ ಇದೆ. ಜನಪರವಾದಂತ ಕೆಲಸಗಳು ಮತ್ತೆ ಸಮಾಜದ ಅಭಿವೃದ್ಧಿ ಕೆಲಸಗಳು, ಸಾಮಾಜಿಕ ಒಂದು ಕಳಕಳಿಯನ್ನು ಇಟ್ಕೊಂಡು ಈ ಸಂಸ್ಥೆ ಉತ್ತಮವಾದಂತಹ ಕೆಲಸಗಳನ್ನ ಮಾಡ್ತಾ ಇದೆ. ನಿಜವಾಗ್ಲೂ ಪಾರ್ಶ್ವನಾಥ್ ಸರ್ ಅವರು ಇದರ ಅಧ್ಯಕ್ಷರಾಗಿರ್ತಕ್ಕಂಥದ್ದು ತುಂಬಾ ಒಂದು ಸಮರ್ಪಣೀಯವಾದಂತಹ ಒಂದು ಕೆಲಸಗಳನ್ನ ಮಾಡಲಿಕ್ಕೆ, ಜೊತೆಗೆ ಈ ಸಂಸ್ಥೆಯ ಎಲ್ಲ ನಿರ್ದೇಶಕರುಗಳು ಕೂಡ ಕೈ ಜೋಡಿಸಿ ಈ ಸಂಸ್ಥೆಯ ಅಭಿವೃದ್ಧಿಗೆ ಮತ್ತೆ ಈ ಉತ್ತಮವಾದಂತಹ ಕೆಲಸಗಳನ್ನ ಮಾಡಲಿಕ್ಕೆ ಎಲ್ಲ ಸಹಕಾರಿ ಆಗ್ತಾ ಇದೆ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಈ ಸಂಸ್ಥೆ ಮಾಡಲಿ. ರಾತ್ರಿ ಸ್ವಲ್ಪ ವಿಶ್ರಾಂತಿ ಬೇಕಾಗ್ತದೆ. ಆ ಒಳ್ಳೆ ವಿಶ್ರಾಂತಿ ಸಿಕ್ಕಿದ್ರೆ ನಾಳೆ ನಾವು ಮತ್ತೆ ಎನರ್ಜೆಟಿಕ್ ಆಗಿ ಕೆಲಸ ಮಾಡಲಿಕ್ಕಾಗ್ತದೆ ಅಲ್ವಾ? ಹಾಗೆ ನಾವು ಈ ದೈನಂದಿನ ನಮ್ಮದು ವ್ಯವಹಾರ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಟೆನ್ಷನ್ಸ್ ಎಲ್ಲ ಇರುತ್ತೆ. ಇದಕ್ಕಾಗಿ ನಮಗೆ ಮಧ್ಯೆ ಮಧ್ಯೆ ಈ ರಿಲ್ಯಾಕ್ಸು ಬೇಕಾಗ್ತದೆ. ನಾವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಟ್ರಿಪ್ಪು ಮಾಡಬೇಕಾಗ್ತದೆ. ಆವಾಗ ಏನಂದರೆ ಮತ್ತು ಹೇಗೆ ಎನರ್ಜೆಟಿಕ್ ಆಗಿ ಇರಲಿಕ್ಕೆ ಈ ಪ್ರವಾಸೋದ್ಯಮದಿಂದ ಪ್ರಾರಂಭ ಇದಾಗ್ತದೆ. ಈಗ ಪ್ರವಾಸೋದ್ಯಮ ಅಂತ ಹೇಳಿದರೆ ಕಾನ್ಸೆಪ್ಟ್ ತುಂಬ ಚೇಂಜ್ ಆಗಿದೆ. ಹಿಂದೆ ನೀವು 30-40 ವರ್ಷದ ಹಿಂದೆ ನೋಡುವಾಗ ವಯಸ್ಸಾದವ್ರು ಮಾತ್ರ ಹೋಗೋದು, ವಯಸ್ಸಾದಮೇಲೆ 60 ವರ್ಷ ಆದಮೇಲೆ ಒಂದು 30-40 ದಿನ ಬದ್ರಿ, ಕೇದಾರ್, ಚಾರ್ಧಾಮ್ ಆ ಯಾತ್ರೆ ಕಾನ್ಸೆಪ್ಟ್ ಮಾತ್ರ ಇತ್ತು ನಮ್ಮ ದೇಶದಲ್ಲಿ. ಪ್ರವಾಸೋದ್ಯಮ ಈ ಥರ ಇವಾಗ ವೀಕೆಂಡಿಗೆ ಹೋಗೋದು, 5 ಡೇಸಿಗೆ ಹೋಗೋದು, ರಜೆ ಸಿಕ್ಕ ತಕ್ಷಣ ಈಗ ಇವತ್ತು ನಾಳೆ ನಾಡ್ದು ರಜೆ, ನೀವು ಸಕಲೇಶ್ಪುರ, ಮಡಿಕೇರಿ ಎಲ್ಲ ರೆಸಾರ್ಟ್ ಫುಲ್, ಈ ಥರ ಕಾನ್ಸೆಪ್ಟ್ ಈಗ ಬಂದಿದೆ. ಸೊ ನಮಗೆ ಆ ವಿಚಾರದಿಂದಾಗಿ ನಮ್ಮ ಫ್ಯಾಮಿಲಿ ಜೊತೆಗಿರ್ಬೋದು, ಫ್ರೆಂಡ್ಸ್ ಜೊತೆಗಿರ್ಬೋದು, ಒಂದು 6 ತಿಂಗಳಿಗೆ ಒಂದು 4-5 ದಿನ ಹೋಗುವಂಥ ಹವ್ಯಾಸವನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು.